ಅಲ್ಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಿಮ್ಮ ಎಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮದಿಂದ ಆತ್ಮ ಪ್ರಣಾಮಗಳು. ಯೋಗೇಶ್ವರ ಶ್ರೀಕೃಷ್ಣ ಪರಮಾತ್ಮ ಭಗವಾನಿಗೆ ಜೈ. ನಾವೆಲ್ಲರೂ ಕೂಡ ಈ ಒಂದು ಭಗವದ್ಗೀತೆಯ ಸಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಿನ್ನೆಯ ಕ್ಲಾಸಲ್ಲಿ ನಾವು ಅಧ್ಯಾಯ 1 ಮತ್ತೆ 2 ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ದಿನದಲ್ಲಿ ನಾವು ಅಧ್ಯಾಯ 3 ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಅಧ್ಯಾಯ 4 ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಅದ್ಭುತವಾದಂತಹ ಆ ಪರಮಾತ್ಮನ ಆ ಒಂದು ಗೀತೆಯ ಸಾರವನ್ನ ನನಗೆ ಶ್ಲೋಕವನ್ನ ಹೇಳೋದಿಕ್ಕೆ, ಶ್ಲೋಕವನ್ನ ಓದಿ ನಿಮ್ಗೆ ಅರ್ಥವನ್ನ ಹೇಳಕ್ಕಾಗಲ್ಲ. ಆದ್ರೆ ಸರಳವಾಗಿ ಆ ಸಾರವನ್ನ ನಿಮ್ಗೆ ಹೇಳುವ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಈ ಅಧ್ಯಾಯ 3 ಏನು ಅಂತ ಹೇಳಿದ್ರೆ ಕರ್ಮಯೋಗ. ಕರ್ಮಣ್ಯೇವಾಧಿಕಾರಿಸ್ತು ಮಾಫಲೇಶು ಸರ್ವದಾ ಅಂತ ಎಲ್ಲ ಪದವ ಈ ಒಂದು ಸಾಮಾನ್ಯವಾದಂತ ಈ ಒಂದು ಶ್ಲೋಕವನ್ನ ನಾವು ಎಲ್ಲಾ ಕಡೆನೂ ಕೂಡ ನಾವು ಕೇಳಿರ್ತೀವಿ. ಆ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಕ್ ಹೊರಟಿದ್ದಾನೆ, ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಹತಾಶನಾಗಿ ನಿರಾಶೆಯಿಂದ ಶೋಕಗ್ರಸ್ತನಾಗಿರುವಂತ ಅರ್ಜುನನಿಗೆ ಈ ಒಂದು ಕರ್ಮಯೋಗದ ಜ್ಞಾನವನ್ನ ಪರಮಾತ್ಮ ನೀಡ್ತಾ ಬರ್ತಾ ಇದ್ದಾನೆ. ಎಲೆಯ ಅರ್ಜುನ, ಯಾಕೆ ನೀನು ಈ ರೀತಿಯಾಗಿ ಶೋಕದಿಂದ, ಭಯದಿಂದ, ವ್ಯಾಮೋಹದಿಂದ, ನಾವು ಹಿಂದಿನ ಅಧ್ಯಾಯಗಳನ್ನ ನಾವು ತಿಳ್ಕೊಂಡ ಹಾಗೆ ಹೌದಲ್ವಾ, ಭಯದಿಂದ, ಮೋಹದಿಂದ, ಅಟ್ಯಾಚ್ಮೆಂಟ್ ಇಂದ, ನಾನು, ನನ್ನದು, ನನ್ನವರು, ಬಂಧು ಬಳಗ ಅಂತೇಳಿ ನೀನು ಈ ರೀತಿ ಇದೆಯಲ್ಲ, ನೀನು ಯುದ್ಧವನ್ನ ಮಾಡಲ್ಲ ಅಂತೇಳಿ ನೀನು ಹಿಂದೆ ಹೋಗ್ತಾ ಇದೆಯಲ್ಲ, ಇದು ನಿನಗೆ ನ್ಯಾಯವಾ? ನಿನ್ನ ಕರ್ಮವನ್ನ ನಿನ್ನ ಕೆಲಸ ಏನು? ಕರ್ಮ ಅಂತೇಳಿ ನಾವಿಲ್ಲಿ ಕೆಲಸ ಅಂತೇಳಿ ನಾವು ತಗೊಳ್ಬೇಕಾಗತ್ತೆ. ನಿನ್ನ ಕೆಲಸವನ್ನ ನೀನು ಹೇಗೆ ಮಾಡ್ತಾ ಇದೀಯಾ? ಆದ್ರೆ ನೀನ್ ಏನ್ ಮಾಡ್ತಾ ಇದೀಯಾ? ಕರ್ತವ್ಯವನ್ನ ಮಾಡದೆ ಕರ್ತವ್ಯ ಭ್ರಷ್ಟನಾಗಿದೀಯ ಇವಾಗ, ಹೌದಲ್ವಾ? ರೀಸನ್ಸ್ಗಳನ್ನ ಕೊಡ್ತಾ ಇದೀಯ ನೀನು, ಯುದ್ಧವನ್ನ ಮಾಡಲ್ಲ ಅಂತ ಹೇಳಿ. ಅವರೆಲ್ಲ ನನ್ನ ಬಂಧು ಬಳಗ ಬಾಂಧವರು ಅಂತ ಹೇಳ್ತಾ ಇದೀಯಾ. ನನ್ಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಯೋಚನೆ ಮಾಡ್ತಾ ಇದೀಯಾ. ನಿನ್ನ ಕ್ಷೇತ್ರ ಯಾವುದು? ನಮ್ಮ ಕ್ಷೇತ್ರವನ್ನ ಬಿಟ್ಟು, ನನ್ನ ಧರ್ಮವನ್ನ ಬಿಟ್ಟು ನಾವೆಲ್ಲರೂ ಕೂಡ ಕೃಷ್ಣನಾಗಿ ಯೋಚನೆ ಮಾಡ್ತಾ ಇದ್ದೀವಿ. ನನಗಿದು ಬೇಡ, ನನಗದು ಬೇಕು, ಹೌದಲ್ವಾ? ಅದು ಏನ್ ಬೇಕು ಅದನ್ನ ತಯಾರಿ ಮಾಡ್ಕೊಳ್ತಾ ಇಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಹೆದರ್ಕೊಳ್ತಾ ಇದೀವಿ, ಹೇಡಿಗಳಾಗ್ತಾ ಇದೀವಿ ನಾವು. ಅದಕ್ಕೆ ಶ್ರೀಕೃಷ್ಣ ಪರಮ ಹೇಳ್ತಾ ಇದ್ದ ನೋಡಿ, ಅರ್ಜುನ ಹೇಗೆ ಗೊಂದಲದಲ್ಲಿದ್ದನೋ ಹಾಗೆ ನಾವು ಕೂಡ ಕನ್ಫ್ಯೂಷನ್ ಇದೀವಿ. ಯಾವ್ದು ಮಾಡ್ಬೇಕು, ಯಾವ್ದನ್ ಬಿಡ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅರಿವಿಲ್ಲದೆ ನಾವು ನಿಂತಿದೀವಿ, ಹೌದಲ್ವ? ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಸಿಂಪಲ್ ಏನು ಅಂತ ಹೇಳಿದ್ರೆ, ಜ್ಞಾನ ಯೋಗದ ಮುಖಾಂತರ, ಭಕ್ತಿ ಯೋಗದ ಮುಖಾಂತರ, ಸನ್ಯಾಸ ಯೋಗದ ಮುಖಾಂತರ ನೀನು ನಿನ್ನ ಕರ್ಮವನ್ನ ನೀನು ಮಾಡ್ಬೇಕು. ನಿನ್ನ ಕ್ಷೇತ್ರಕ್ಕೆ, ಈಗ ನೀನು ಯುದ್ಧ ಮಾಡ್ತಾ ಇದ್ದೀಯ, ನೀನು ಯುದ್ಧ ಮಾಡುವಂತ ಸನ್ನಿವೇಶದಲ್ಲಿ ಅದಕ್ಕೆ ಏನು ಜ್ಞಾನ ಬೇಕು ಆ ಜ್ಞಾನವನ್ನ ಪಡೆದು ನೀನು ಯುದ್ಧವನ್ನ ಮಾಡ್ಬೇಕು. ಜ್ಞಾನವನ್ನ ಪಡ್ಕೊಳ್ದೆ ನೀನು ಸನ್ಯಾಸಿಯಾಗಿ ನಾನು ಎಲ್ಲವನ್ನ ಬಿಟ್ಟು ನಾನು ಕಾಡಿಗೆ ಹೊರಟೋಗ್ತೀನಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ?
ಇದೆಲ್ಲ ವ್ಯಾಮೋಹವನ್ನ ಬಿಟ್ಟು ನೀನು ಕಾಡಿಗೆ ಹೋಗಿ ಸನ್ಯಾಸವನ್ನ ಸ್ವೀಕಾರ ಮಾಡ್ಕೊಂಡ್ರು ಕೂಡ ನೀನು ಅಲ್ಲಿ ಆನಂದವಾಗಿರಕ್ಕಾಗತ್ತಾ? ನೆಮ್ಮದಿಯಾಗಿರಕ್ ಸಾಧ್ಯ ಆಗತ್ತಾ? ಸಾಧ್ಯನೇ ಇಲ್ಲ. ಆ ಸನ್ಯಾಸವೂ ಕೂಡ ಏನಾಗುತ್ತೆ, ವ್ಯರ್ಥ ಆಗುತ್ತೆ. ಭಕ್ತಿ ಯೋಗದಲ್ಲಿ ನಾವು ತಲ್ಲೀನರಾಗಿ ಯಾವುದೇ ಭೇದ ಭಾವ ಇಲ್ಲದೆ ಬಡವ ಬಲ್ಲಿದ ಶ್ರೀಮಂತ ಅಂದೆ ನಾವು ಕೋಪವನ್ನ ಮಾಡ್ಕೊಳ್ಬಾರ್ದು. ಅವ್ರ ಹೀಗೆ ಇವ್ರಿಗೆ ಅಂತ ಬ್ಲೇಮ್ ಮಾಡಬಾರ್ದು. ನಾವು ಬಂದು ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕರಿಸುವಂತ ಸ್ಥಿತಿ ನಮ್ಮಲ್ಲಿ ಬಂದಿದೆಯಾ? ಅದಿಲ್ಲ ಅಂತೇಳಿ ನೀವು ಭಕ್ತಿ ಮಾರ್ಗವನ್ನ ಮಾಡಿ ಏನು ಪ್ರಯೋಜನ ಬಂತು? ವ್ಯಾಮೋಹಕ್ಕೆ ನೀನು ಬಲಿಯಾದಾಗ ನೀನು ಅದರ ಮುಖಾಂತರನೂ ಕೂಡ ನೀನು ನಿನ್ನ ಕ್ಷೇತ್ರದ ಯಶಸ್ಸನ್ನ ನೀನು ಪಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ದುಃಖದಿಂದ ನಾನು ಯುದ್ಧ ಮಾಡಲ್ಲ ಅಂತೇಳಿ ನಾವು ದುಃಖದಲ್ಲಿದ್ದಾಗ ನಾವು ನಿರ್ಣಯಗಳನ್ನ ತೆಗೆದುಕೊಳ್ಬಾರ್ದು. ಅರ್ಥ ಮಾಡ್ಕೊ. ನೀನು ದುಃಖದಲ್ಲಿ ಇದ್ಕೊಂಡು, ನೀನು ಹತಾಶೆಯಲ್ಲಿ ಇದ್ಕೊಂಡು ಈಗ ನೀನು ನಿರ್ಣಯವನ್ನ ತಗೊಂಡ್ರೆ ಅದು ಯಾರಿಗೆ ಜಯವನ್ನ ತಂದ್ಕೊಡುತ್ತೆ? ಒಂದಲ್ಲ ಒಂದು ದಿನ ನಾವೇನ್ ಮಾಡ್ತೀವಿ ಅರ್ಜುನ, ಪರಿವಾರವಾಗಿರ್ಲಿ, ಹಣ ಆಗಿರ್ಲಿ, ಕೆಲಸ ಆಗಿರ್ಲಿ, ಮನೆ, ಸ್ನೇಹಿತರು ಎಲ್ಲವನ್ನು ಬಿಟ್ಟು ಹೋಗ್ಬೇಕು ನಾವು. ಎಲ್ಲರಿಂದನೂ ಕೂಡ ನಾವು ವಿಮುಕ್ತರಾಗಿ ಹೋಗ್ಬೇಕು. ಅರ್ಥ ಮಾಡ್ಕೊ. ನೀನು ಆತ್ಮದ ಲೆವೆಲ್ ಅಲ್ಲಿ ನಿನ್ನ ಶಕ್ತಿಯನ್ನ ನೀನು ತಿಳ್ಕೊ. ಯಾವುದು ಕೂಡ ಶಾಶ್ವತ ಇಲ್ಲ. ನಿನ್ನ ಕೆಲಸ ಮಾತ್ರ ನಿನ್ಗೆ ಶಾಶ್ವತ. ನಿನ್ನ ಕರ್ಮವನ್ನ ಮಾತ್ರ ನೀನು ಮಾಡ್ಬೇಕಾಗಿರೋದು. ಅದರ ಪ್ರತಿ ಫಲ ಕೆಲವೊಮ್ಮೆ ನೀನು ಕೆಲಸ ಮಾಡ್ತೀಯ ಅನ್ಕೋ. ಈಗ ನೀನು ಯುದ್ಧ ಮಾಡಿದ್ರೆ ಜಯ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ವೀರಗತಿ ಪ್ರಾಪ್ತಿ ಆಗುತ್ತೆ. ಜಯ ಆದ್ರೆ ಈ ಭೂಮಿಯನ್ನ, ಈ ರಾಜ್ಯಭಾರವನ್ನ ನೀನು ಅನುಭವಿಸ್ತೀಯ, ಅಥವಾ ವೀರಗತಿಯನ್ನ ಪಡ್ಕೊಂಡು ನೀನು ಸ್ವರ್ಗವನ್ನ ನೀನು ಅನುಭವಿಸ್ತೀಯ. ಹಾಗಾಗಿ ನೀ ಏನ್ ಮಾಡ್ಬೇಕು, ನಿನ್ನ ಕರ್ಮವನ್ನ ನೀನು ಮಾಡ್ಬೇಕಾಗತ್ತೆ. ಹೌದಲ್ವಾ? ಕೆಲವೊಮ್ಮೆ ಬುದ್ಧನು ಕೂಡ, ನಾವು ಬುದ್ಧ ನೋಡಿರ್ಬೋದು ನಾವಲ್ವಾ, ಅವರಿಗೆ ವೈರಾಗ್ಯದ ಮನೋಭಾವನೆ ಬಂದ್ಬಿಡುತ್ತೆ. ಅವ್ರಿಗೆ ಮನೆಯನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವ್ರು ರೆಡಿಯಾಗಿ ನಿಂತ್ಕೊಳ್ತಾರೆ. ಆಗ ನಿಂತ್ಕೊಂಡಾಗ ಎಷ್ಟು ಸಲ ಅವ್ರು ಹಿಂದೆ ಮುಂದೆ ಒಂದು ಯೋಚನೆ ಮಾಡಿರಲ್ಲ. ನಾನ್ ಮನೆ ಬಿಟ್ಟು ಹೋದಾಗ ನನ್ ಮಗು ಏನಾಗ್ಬಹುದು, ನನ್ನ ಹೆಂಡತಿ ಏನಾಗ್ಬಹುದು, ಬೆಳಿಗ್ಗೆ ಎದ್ದು ಅವ್ರು ಏನ್ ಯೋಚನೆ ಮಾಡ್ಬಹುದು, ನನ್ ಮಗುಗ್ ಏನಂತ ಹೇಳ್ತಾಳೆ, ನನ್ ಮಗುನ ತಂದೆಯಲ್ಲಿ ಅಂತ ಕೇಳಿದ್ರೆ ಹೇಗೆ ಸಮಾಧಾನ ಮಾಡ್ತಾರೆ, ನನ್ನ ಪರಿವಾರದವರೆಲ್ಲ ಹೇಗಿರ್ತಾರೆ, ನನ್ನ ರಾಜ್ಯದವರೆಲ್ಲ ಹೇಗಿರ್ತಾರೆ, ಎಷ್ಟು ಸಲ ಅವ್ರು ಯೋಚನೆ ಮಾಡಿರ್ಬೇಡ. ಅಷ್ಟು ಸುಲಭವಾಗಿ ನಿರ್ಣಯವನ್ನ ತಗೊಂಡ್ಬಿಡ್ತಾರ ಅವರು. ಆದ್ರೂನು ಕೂಡ ಆದ್ರೆ ಅವ್ರು ಒಂದ್ ಏನು ಅಂದ್ರೆ ಈ ಜಗತ್ತಿನ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾರೆ. ಬರೀ ನನ್ನ ತಂದೆ ತಾಯಿ, ನನ್ ಮಗ, ನನ್ನ ಹೆಂಡತಿ ಅಲ್ಲ. ಇದೇ ತರದ್ ಎಷ್ಟೋ ಜನ ಈ ಜಗತ್ತಿನ ಇರುವಂತ ಜನರ ಮಾನವ ಕಲ್ಯಾಣಕ್ಕಾಗಿ ನಾನು ಏನಾದ್ರು ಮಾಡ್ಬೇಕಲ್ಲ, ಅದನ್ನ ಆ ಸತ್ಯವನ್ನ ನಾನು ಅರಿಬೇಕಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಹೇಳಿ. ಎಂತ ಪರಿಸ್ಥಿತಿ ಇದ್ರೂ ಕೂಡ ಅವರು ಮನೆಯನ್ನ ಬಿಟ್ಟು ಸಾಧನೆಯನ್ನ ಮಾಡ್ತಾರೆ ಅಲ್ವಾ? ಅವ್ರ ಕರ್ಮವನ್ನ ಅವ್ರು ಮಾಡ್ಲಿಲ್ವಾ? 100% ಅವರು ಹೋಗಿ ಧ್ಯಾನವನ್ನ ಮಾಡಿದ್ರು, ಹುಡುಕಿದ್ರು, ಗುರುಗಳನ್ನ ಮೀಟ್ ಮಾಡಿದ್ರು. ಎಷ್ಟೋ ವರ್ಷಗಳ ಕಾಲ ಅವ್ರು ಊಟನೇ ಮಾಡ್ಲಿಲ್ಲ, ದೇಹವನ್ನ ದಂಡಿಸಿದ್ರು. ಆನಂತರ ಅವರು ಧ್ಯಾನವನ್ನ ಮಾಡಿದ್ರು. ಕೊನೆಗೆ ಅವರು ಕರ್ಮವನ್ನ ಮಾಡಿ ಅವರ ಸ್ಥಿತಿಯನ್ನ ಅವರು ಬುದ್ಧನಾಗಿ ಪರಿವರ್ತನೆಯನ್ನ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನ ನೀಡಿದ್ರು ಅಲ್ವಾ? ಹಾಗೆ ನಾವು ಕೂಡ ಏನ್ ಮಾಡ್ಬೇಕು ಅಂದ್ರೆ, ನೀನು ಯೋಗಿಯಾಗು, ಕರ್ಮಯೋಗಿಯಾಗು, ಯಜ್ಞದಂತೆ ನಿನ್ನ ಕರ್ಮವನ್ನ ನೀನು ಮಾಡು. ಯಾವುದೇ ಕೆಲಸವನ್ನಾದ್ರೂ ಆಗ್ಲಿ, ಯಜ್ಞ ಅಂತಂದ್ರೆ ಏನು? ಬೆಂಕಿಯನ್ನ ಹಾಕ್ತಿವಿ, ಅದಕ್ಕೆ ಅರ್ಪಣೆಯನ್ನ ಮಾಡ್ತೀವಿ, ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ತೀವಿ, ಪರಮಾತ್ಮನ ನಾವು ಪ್ರಾರ್ಥನೆ ಮಾಡ್ತೀವಿ, ಎಲ್ಲವೂ ಕೂಡ ಪರಮಾತ್ಮನಿಗೆ ನಾವು ಸಲ್ಲಿಸ್ತೀವಿ. ಆ ಪರಮಾತ್ಮನಿಂದ ಎಲ್ಲವೂ ಕೂಡ ಉತ್ಪತ್ತಿ ಆಗೋದು ಅಲ್ವಾ? ಹಾಗೆ ನಿನ್ನ ಕರ್ಮವನ್ನ ನೀನು ಯಜ್ಞದ ರೀತಿಯಲ್ಲಿ ನೀನು ಮಾಡು. ಯಾವುದೇ ಕೆಲಸವನ್ನಾದ್ರೂ ಮಾಡು, ಭಕ್ತಿಯಿಂದ, ಶ್ರದ್ಧೆಯಿಂದ, ಜ್ಞಾನದಿಂದ, ಸಮರ್ಪಣೆಯಿಂದ ನಿನ್ನ ಕರ್ಮವನ್ನ ನೀನು ಮಾಡು. ಈಗ ನಿನ್ನ ಸ್ಥಿತಿ ಹೇಗಿದೆ? ಈಗ ನೀನು ಯುದ್ಧಕ್ಕೆ ಬಂದು ನಿಂತಿದೀಯ. ಈಗ ನಿನ್ನ ಕೆಲಸ ಏನು? ನೀನು ಕ್ಷತ್ರಿಯನಾಗಿ ಅರ್ಜುನ, ನೀನು ಯುದ್ಧವನ್ನ ಮಾಡದೆ ನೀನು ಹಿಂದೆ ಹೋದ್ರೆ ಹೇಗಾಗುತ್ತೆ? ಹೌದಲ್ವಾ? ನಿನ್ನ ಯುದ್ಧದಲ್ಲಿ ನೀನು ನಿನ್ನ ಕ್ಷಮತೆಯನ್ನ ನೀನು ತೋರಿಸ್ಬೇಕಲ್ವಾ? ಹೇಡಿಯಾಗಿ ಹಿಂದೆ ಹೋದ್ರೆ ಹೇಗಾಗುತ್ತೆ? ನಾನು ಯುದ್ಧ ಮಾಡಿದ್ಮೇಲೆ ನಾನು ಗೆಲ್ಲಲೇಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಯಾಕೆ ಇಟ್ಕೊಳ್ತೀಯಾ? ಇನ್ನು ಒಳ್ಳೇದೇ ಆಗ್ಬೇಕು, ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ ಅಲ್ವಾ? ಈ ಒಂದು ಯುದ್ಧ ಅಂತ ನಡೆದ ಮೇಲೆ ಅದರಿಂದ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ.
ಅದ್ರ ಜಯನೂ ಸಾಧಿಸಬಹುದು, ಸೋಲಾದ್ರೂ ಆಗ್ಬಹುದು. ಅದ್ರ ಪ್ರತಿಫಲವನ್ನ ನೀನ್ ನಿರೀಕ್ಷೆ ಮಾಡ್ಬೇಡ, ಎಕ್ಸ್ಪೆಕ್ಟೇಷನ್ ಮಾಡ್ಬೇಡ ನೀನು. ನಿನ್ನ ಕರ್ಮವನ್ನ ನೀನು ಮಾಡು. ಅವ್ರಿಗೆಲ್ಲ ನಾನು ಒಳ್ಳೇದ್ ಮಾಡ್ತಾ ಇದ್ದೀನಿ ಅಂತ ಅವರು ನನ್ಗೆ ಒಳ್ಳೇದನ್ ಮಾಡ್ಬೇಕು. ಈಗ ನಾನ್ ನನ್ನ ಹೆಂಡತಿಗೆ ಒಳ್ಳೇದ್, ನನ್ನ ಹೆಂಡತಿ ನಾನು ಪ್ರೀತಿಸ್ತಾ ಇದ್ದೀನಿ, ನನ್ನ ಹೆಂಡತಿನೂ ನನಗೆ ಗೌರವ ಕೊಡ್ಬೇಕು. ನನ್ನ ಅಕ್ಕ ತಂಗಿ ಬಂಧು ಬಳಗ ಬಾಂಧವರಿಗೆ ಸ್ನೇಹಿತರಿಗೆ ಬಾಸ್ಗಳಿಗೆ ಎಲ್ಲಾರ್ಗು ಕೂಡ ನಾನು ಒಳ್ಳೇದ್ ಮಾಡ್ತಾ ಇದ್ದೀನಿ ಅಂತ ನಾನು ಅವ್ರೆಲ್ಲರೂ ಒಳ್ಳೇದೇ ಮಾಡ್ಬೇಕು ಅನ್ನೋದೇನು ಅಗ್ರಿಮೆಂಟ್ ಇದೆಯಾ? ಏನ್ ಬರ್ಕೊಟ್ಟಿದೀವ ನಾವ್ ಅವರಿಗೆ ಇದನ್ ಮಾಡ್ಲೇಬೇಕು ಅಂತ ಹೇಳಿ? ನಮ್ಮ ಕರ್ತವ್ಯ ಏನು, ನನ್ನ ಕರ್ಮ ಏನು? ಎಲ್ಲರನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಸನ್ಮಾನ ಮಾಡ್ಬೇಕು, ಕೊಡ್ಬೇಕು, ಪ್ರೀತಿ ಮಾಡ್ಬೇಕು. ಇದು ನನ್ನ ಕರ್ತವ್ಯ ನನ್ನ ಕರ್ಮ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಲ್ವಾ? ಅದು ಅವರ ಕರ್ಮಕ್ಕೆ ಬಿಟ್ಟಿದ್ದಲ್ವಾ? ನೀನ್ ಯಾಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀಯ ಹೀಗೆ ಆಗ್ಬೇಕು ಅಂತ, ಹೀಗೆ ಮಾಡ್ಬೇಕು, ಇದೇ ತರ ಮಾಡ್ಬೇಕು ಅಂತ ಯಾಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀಯಾ? ನಿನ್ನ ಕೆಲಸವನ್ನ ನೀನ್ ಮಾಡು. ಯಾಕೆ ನೀನ್ ಯುದ್ಧವನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಮಹಾಪುರುಷರು ಶ್ರೇಷ್ಠರು ಮಾಡಿದಂತಹ ದಾರಿಯಲ್ಲಿ ನೀನ್ ಏನ್ ತೋರಿಸ್ತೀಯ, ಅದೇ ದಾರಿಯಲ್ಲಿ ಮುಂದಿನ ಪೀಳಿಗೆ ಎಲ್ಲರೂ ಕೂಡ ನಡೀತಾರೆ, ನಿನ್ನನ್ನ ಫಾಲೋ ಮಾಡ್ತಾರೆ. ಮಹಾನ್ ಪುರುಷರು ಅಲ್ವಾ, ಪರಮ ತತ್ವ ಜ್ಞಾನಿಗಳು ಎಷ್ಟೆಲ್ಲ ತಿಳಿದಿದ್ರು ಅಂತ ಯುದ್ಧ ರಂಗದಲ್ಲಿ ಬಂದು ನೀನ್ ಇವತ್ತು ಹಿಂದಕ್ಕೆ ಹೋದ್ರೆ ಹೇಗೆ? ಗ್ರೇಟ್ ಲೀಡರ್ ಆಗಿರ್ಬೋದು, ಗ್ರೇಟ್ ಪೊಲಿಟಿಷಿಯನ್ ಆಗಿರ್ಬೋದು, ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಯಾರನ್ನಾದ್ರೂ ನಮ್ಮ ಸುತ್ತಮುತ್ತ ನಾವು ನೋಡಿದಾಗ ಏನ್ ಮಾಡ್ತೀವಿ ಹೇಳಿ, ಅವ್ರು ಸಾಧನೆ ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅವರ ದಾರಿಯಲ್ಲಿ ನಾವೆಲ್ಲರೂ ಕೂಡ ಫಾಲೋ ಮಾಡ್ತೀವಿ. ಇಡೀ ಸಮುದಾಯ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅವ್ರು ಮಾಡಿದಂತ ಆಚರಣೆ, ನೀನ್ ಮಾಡಿದಂತ ಇವತ್ತು ನೀನ್ ತೋರ್ಸ್ಕೊಡುವಂತ ಮಾರ್ಗ ಎಲ್ಲರಿಗೂ ಕೂಡ ಮಾದರಿಯಾಗಿರುತ್ತೆ. ಅಧರ್ಮದ ಎದುರಿಗೆ ನೀನು ಯುದ್ಧ ಮಾಡ್ತಾ ಇದ್ದಾಗ ಮಾಡ್ಲೇಬೇಕಲ್ವಾ? ಯಾಕೆ ಅಧರ್ಮ ಆಗಿದೆ ಹೇಳಿ? ಕೇವಲ 5 ರಾಜ್ಯವನ್ನ ಕೇಳಿದ್ರೆ ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಮಾಡ್ಬೇಕಾ ಬೇಡ್ವಾ ಯುದ್ಧನ? 5 ರಾಜ್ಯವಲ್ಲ, ಒಂದು ಸೂಜಿ ಮನೆಯನ್ನು ಕೂಡ ನಿಮ್ಗೆ ಕೊಡಲ್ಲ ಅಂತ ಹೇಳಿ ಅವ್ರು ಕೊಡಲ್ಲ ಅಂತ ಹೇಳಿ ಅವನೇ ಕುರುಕ್ಷೇತ್ರ ಯುದ್ಧಕ್ಕೆ ತಯಾರಾಗಿರ್ಬೇಕಾದ್ರೆ ನೀನ್ ಮಾಡಿಲ್ಲ, ಕೆಲ್ಸವನ್ನ ನೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ, ಯಾರಾದ್ರೂ ಒಬ್ರು ಮಾಡೇ ಮಾಡ್ತಾರೆ. ಪುರುಷೋತ್ತಮನಾಗಿ ನೀನು ನಿನ್ನ ಜವಾಬ್ದಾರಿಯನ್ನ ನಿಭಾಯಿಸು, ಸರಿಯಾದ ನಿರ್ಧಾರವನ್ನ ನೀನ್ ತೆಗೆದುಕೋ, ಥಿಂಕ್ ಮಾಡು, ನಿನ್ನ ಕೆಲಸವನ್ನ ಯೋಚನೆ ಮಾಡಿ ನೀನು ಮಾಡು. ಥಿಂಕ್ ಅಂಡ್ ಡೂ ಯುವರ್ ವರ್ಕ್. ಪರಮಾತ್ಮನಾಗಿ ಕೂಡ ಈಗ ಶ್ರೀರಾಮರು ಕೂಡ ಭೂಮಿಗೆ ಸಾಮಾನ್ಯ ಪುರುಷರಾಗಿ ಬರ್ತಾರೆ, ಶ್ರೀಕೃಷ್ಣನು ಕೂಡ ಭೂಮಿಯ ಮೇಲೆ ಬರ್ತಾರೆ. ಅಂತ ಪರಮಾತ್ಮ ಮಹಾನ್ ಪುರುಷರು ಕೂಡ ಭೂಮಿ ಮೇಲೆ ಬಂದು ಸಾಮಾನ್ಯರಾಗಿ ಅವ್ರು ಚಿಟಿಕೆ ಹೊಡೆದ ತಕ್ಷಣ ಕಂಸನ್ ಸಾಯಿಸ್ಬೋದಿತ್ತಲ್ವಾ? ಚಿಟಿಕೆ ಹೊಡೆದ ತಕ್ಷಣ ರಾವಣನ ಸಾಯಿಸ್ಬೋದಿತ್ತಲ್ವಾ ಅವರು? ಯಾಕೆ ಅವ್ರು ಮಾಡ್ಲಿಲ್ಲ? ಅವ್ರಿಗೆ ಗೊತ್ತಿರ್ಲಿಲ್ವಾ ನನ್ನಲ್ಲಿ ಶಕ್ತಿ ಇದೆ ಅಂತ ಹೇಳಿ? ಯಾಕೆ ಅಂತ ಹೇಳಿದ್ರೆ ಅವರು ಕರ್ಮವನ್ನ ಮಾಡಿ ಮಾದರಿಯಾಗಿ ನಮ್ಗೆ ದಾರಿ ತೋರಿಸಿದ್ದಾರೆ. ಕರ್ಮವನ್ನ ನಾವು ಮಾಡ್ಲೇಬೇಕು, ನಮ್ಮ ಕರ್ಮಗಳನ್ನ ನಾವು ಮಾಡ್ಲೇಬೇಕು, ದಾರಿನೇ ಇಲ್ಲ. ಯಾವ ರೀತಿ ಮಾಡ್ಬೇಕು ನಮ್ಮ ಕರ್ಮವನ್ನ ನಾವು? ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಕರ್ಮವನ್ನ ಮಾಡಿಲ್ಲ ಅಂದ್ರೆ ಬೇರೆಯವ್ರು ಮಾಡೇ ಮಾಡ್ತಾರೆ. ಅಧರ್ಮ ನಡೆಯುವಾಗ್ಲೂ ಕೂಡ ನಾವು ಸುಮ್ನೆ ಕೂತಿದ್ರೆ ಹೇಗೆ ಸಾಧ್ಯ? ದ್ರೌಪದಿ ಸೀರೆನೆ ಎಳಿಬೇಕಾದ್ರೆ ಎಲ್ಲಿ ಹೋಗಿತ್ತು ಧರ್ಮ? ಎಲ್ಲರೂ ಮಹಾನ್ ಮಹಾನ್ ಪುರುಷರು ಎಲ್ಲರೂ ಕೂಡ ಇದ್ರಲ್ಲ, ಭೀಷ್ಮ ಪಿತಾಮಹರಿದ್ರು, ದ್ರೋಣಾಚಾರ್ಯರಿದ್ರು, ಯಾರು ಮಾತಾಡ್ಲಿಲ್ವೇ? ಅನ್ಯರೇ ಇದ್ರು, ಅವಾಗ ಮಾತಾಡಿಲ್ಲ ಅಂದ್ರೆ ಇವಾಗ್ಲಾದ್ರೂ ನಾವು ಮಾಡಿ ತೋರಿಸ್ಲೇಬೇಕಲ್ವಾ ನಾವು? ಯಾಕೆ ಚಿಂತೆ ಮಾಡ್ತಾ ಇದೀಯ ನೀನು? ಎದುರಿ ಓಡ ಹೋಗ್ಬೇಡ, ನೀನು ಯುದ್ಧವನ್ನ ಮಾಡು. ಹೊಗೆಯಿಂದ ಬೆಂಕಿ, ಹೊಳೆಯಿಂದ ಕನ್ನಡಿ, ಜರಾಯು ಪೊರೆಯಿಂದ ಗರ್ಭ ಹೇಗೆ ಮುಚ್ಚಿ ಹೋಗುತ್ತೋ ಹಾಗೆ ಈ ಕಾಮದ ಮೂಲಕ ನಮ್ಮ ಜ್ಞಾನವು ಕೂಡ ಮುಚ್ಚಿ ಹೋಗಿರುತ್ತೆ. ಮೋಹ ಮದ ಮತ್ಸರ್ಯ ನಮ್ಗಳಿರುವಂತ ಈ ಒಂದು ಇದರಿಂದ ನಮ್ಮ ಅರಿಷಡ್ವರ್ಗಗಳಿಂದ ನಮ್ಮ ಜ್ಞಾನವು ಕೂಡ ಮುಚ್ಚಿ ಹೋಗಿರುತ್ತೆ. ಜ್ಞಾನವನ್ನ ತೆರೆದು ನೋಡು ನೀನು.
ಆ ಜ್ಞಾನದಿಂದ ನೀನು ಅರಿವಾದಾಗ ನೀನು ಯುದ್ಧವನ್ನ ನೀನು ಮಾಡ್ತೀಯಾ. ನೋಡಿ, ಭಗವದ್ಗೀತೆಯ ಕೃಷ್ಣನ ಸಂದೇಶಗಳು ನಮ್ಮೆಲ್ಲರ ಸಾವಿರಾರು ಪ್ರಶ್ನೆಗಳಿಗೆ ನಮ್ಗೆ ಉತ್ತರವನ್ನ ಒಂದೊಂದು ಒಂದೊಂದು ಎಳೆ ಎಳೆಯಾಗಿ ಬಿಚ್ಚಿ ನಮ್ಗೆ ಕೊಡ್ತಾ ಬರುತ್ತೆ ನಮ್ಗೆ. ಪರಿವಾರದಲ್ಲಿ ಒಂದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ಆಗಿರ್ಬೋದು, ನಮ್ಮ ಮಾತ್ ಕೇಳಲ್ಲ, ನಮ್ ಗೌರವ ಕೊಡಲ್ಲ, ನಮ್ಗೆ ಸಹಾಯವನ್ನ ಮಾಡ್ತಾ ಇಲ್ಲ ಅಂದ್ರೆ ನಾವು ಬ್ಲೇಮಿಂಗ್ ಮಾಡೋ ಬದಲು ಅವ್ರು ಹಾಗ್ ಮಾಡಿದ್ರು, ಅವ್ರು ಹೀಗ್ ಮಾಡಿದ್ರು, ಈ ತರ ಹೇಳಿದ್ರು ಅಂತ ಹೇಳಿ ನಾವು ಚಿಂತೆ ಮಾಡಿ ಕೊರ್ಕೊಂಡು ಕುತ್ಕೊಳ್ಳೋ ಬದಲು ಪ್ರತಿಯೊಂದು ಇದ್ರಿಂದ ಏನಾಗುತ್ತೆ, ಒಂದು ಕೆಟ್ಟದಾದ್ರೂ ಆಗ್ಬೋದು, ಒಳ್ಳೇದಾದ್ರೂ ಆಗ್ಬೋದು. ರೆಡಿ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ನಾವು ರೆಡಿಯಾಗಿ ನಾವು ಆ ಸರ್ಪ್ರೈಸ್ ಹೇಗೆ ಜೀವನ ಹೇಗೆ ಬರುತ್ತೋ ಹಾಗೆ ನಾವು ತಗೊಂಡು ನಾವು ಮುಂದೆ ಹೋಗ್ಬೇಕು. ಯಾಕೆ ಅಂದ್ರೆ ಅವ್ರ ಅವ್ರನ್ನೆಲ್ಲ ಬದಲಾವಣೆ ಮಾಡುದು ನಮ್ಮ ಅಧಿಕಾರ ಕ್ಷೇತ್ರ ಅಲ್ಲ. ನನ್ನನ್ನು ನಾನು ಬದಲಾವಣೆ ಮಾಡ್ಕೋಬೇಕು, ನನ್ನನ್ನು ನಾನು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ಬೇಕು. ನನ್ನ ಮನಸ್ಸನ್ನ, ನನ್ನ ಬುದ್ಧಿಯನ್ನ, ನನ್ನ ಜ್ಞಾನವನ್ನ ನಾನು ನನ್ನ ಕಂಟ್ರೋಲ್ ಇಟ್ಕೊಂಡು ನಾವು ನಮ್ಮ ಅಧಿಕಾರ ಕ್ಷೇತ್ರವನ್ನ ಮಾತ್ರ ನಾವು ಮಾಡೋದಿಕ್ಕೆ ಸಾಧ್ಯ ಆಗತ್ತೆ. ನೀನು ಯು ಆರ್ ಎ ಹ್ಯೂಮನ್ ಬೀಯಿಂಗ್. ಈ ಹ್ಯೂಮನ್ ಬೀಯಿಂಗ್ ಇಂದ ನೀವು ಡಿವೈನ್ ಬೀಯಿಂಗ್ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಿನ್ನ ಕರ್ಮವನ್ನ ನೀನು ಮಾಡ್ಲೇಬೇಕು. ಸಕರ್ಮದಿಂದ, ನಿಷ್ಕರ್ಮಗಳಿಂದ ನೀನು ಕೆಲಸವನ್ನ ಮಾಡು. ಈಗ ನನ್ ಕೆಲಸ ಏನಿದೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಭಗವದ್ಗೀತೆಯನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕು, 3ನೇ ಅಧ್ಯಾಯವನ್ನ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಕ್ಷೇತ್ರ. ನನ್ನ ಕ್ಷೇತ್ರವನ್ನ ನಾನು ಏನ್ ಮಾಡ್ಬೇಕು, ಸಮರ್ಪಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಎಷ್ಟು ಚೆನ್ನಾಗಿ ನಿಮ್ಗೆ ಅರ್ಥ ಮಾಡ್ಸಕ್ಕಾಗುತ್ತೋ ಅಷ್ಟನ್ನ ನಾನು ಮಾಡಿಸ್ಬೋದು. ಅದನ್ನ ಮಾಡಿಸ್ಬೇಕು, ಅದು ನನ್ನ ಕರ್ತವ್ಯ. ನೀವು ಕೇಳೋದು ಬಿಡೋದು, ನೀವು ತಗೊಳ್ತೀರಾ, ನೀವು ಮಾಡ್ತೀರಾ ಬಿಡ್ತೀರಾ ಅನ್ನೋದು ಅದು ನಿಮ್ಮ ಕ್ಷೇತ್ರಕ್ಕೆ ಬಿಟ್ಟಿದ್ದು ಅಲ್ವಾ. ನೀವು ಕೇಳ್ತಾ ಇಲ್ಲ, ನೀವು ಮಾಡ್ತಾ ಇಲ್ಲ, ನೀವು ಬರಲ್ಲ, ನೀವು ಕೇಳ್ತಿರೋ ಕೇಳಲ್ವೋ, ನೋಡ್ತಿರೋ ನೋಡಲ್ವೋ ಅನ್ನೋ ಆ ಒಂದು ಗೊಂದಲದಿಂದ ನಾನು ನನ್ನ ಕೆಲಸವನ್ನ ಬಿಟ್ರೆ ಏನಾಗುತ್ತೆ. ನನ್ನ ಕ್ಷೇತ್ರ ಏನ್, ನನ್ನ ಕೆಲಸ ಏನು. ಅಧ್ಯಾಯ 3ನೇ ನೆನಪನ್ನ ನಿಮ್ಗೆ ಅರ್ಥ ಮಾಡಿಸ್ಕೊಡ್ಬೇಕು ನಾನು. ಅದನ್ನ ಮಾಡಿಸ್ಕೊಡ್ಬೇಕಲ್ವಾ ನಾನು. ಅದನ್ನ ಮಾಡೋದ್ ಬಿಟ್ಟು ನೋಡ್ತಾರಾ ಇಲ್ವಾ, ನನ್ಗೆ ಪ್ರಾಫಿಟ್ ಬರುತ್ತಾ ಲಾಸ್ ಆಗುತ್ತಾ, ನೋಡ್ದೇ ಇದ್ರೆ ಏನಾಗುತ್ತೆ, ನೋಡ್ಬಿಟ್ರೆ ಏನಾಗುತ್ತೆ, ಜನ ಬಂದ್ಬಿಟ್ಟು ಈ ತರ ಯೋಚನೆ ಮಾಡಿದ್ರೆ ಎಲ್ಲಿ ಕೆಲ್ಸ ಆಗುತ್ತೆ ನಮ್ಗೆ. ಸಕರ್ಮದಿಂದ ನೀನು ನಿಷ್ಕರ್ಮದಿಂದ ನಿನ್ನ ಕೆಲಸವನ್ನ ನೀನು ಮಾಡು. ಈಗ ಹೇಳೋದ್ ಮಾತ್ರ ನನ್ ಕೆಲ್ಸ, ಅದು ಅಷ್ಟೇ ನನ್ನ ಹತ್ರ ಇರೋದು. ಇನ್ ಯಾವುದು ಕೂಡ ನನ್ನ ಕೈಯಲ್ಲಿ ಇರೋದಿಲ್ಲ. ನಿನ್ನ ಕೆಲಸವನ್ನ ನಿನ್ನ ಕರ್ಮವನ್ನ ನೀನು ಮಾಡ್ತಾ ಬಾ. ಹೌದಲ್ವಾ. ಅಚ್ಚುಕಟ್ಟಾಗಿ ನೀನು ಮಾಡ್ತಾ ಬರ್ಬೇಕು. ಆಗ ನಿನ್ನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪರಿವರ್ತನೆ ಆಗುತ್ತೆ, ನಿರ್ಧಾರವನ್ನ ನೀನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರ್ಮ ಫಲದಿಂದ ನೀನು ಕರ್ಮವನ್ನ ನೀನು ಮಾಡು. ಸೃಷ್ಟಿಯ ನಿಯಮಕ್ಕೆ, ಸೃಷ್ಟಿಯ ಚಕ್ರಕ್ಕೆ ಅನುಗುಣವಾಗಿ ನಿನ್ನ ಕರ್ತವ್ಯವನ್ನ, ನಿನ್ನ ನಡೆಯನ್ನ, ನಿನ್ನ ನಿನ್ನ ಕೆಲಸವನ್ನ ನೀನು ಮಾಡ್ತಾ ಬರ್ಬೇಕು. ಸನ್ಯಾಸಿ ಆಗ್ಬೇಡ, ನಾನು ಎಲ್ಲಾನು ಬಿಟ್ಟು ನಾನು ಯುದ್ಧವನ್ನು ಮಾಡಲ್ಲ, ನನಗೆ ಪರಿವಾರನೂ ಬೇಡ, ರಾಜ್ಯನೂ ಬೇಡ, ನಾನು ಹೇಡಿಯಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಹೇಗಾಗುತ್ತೆ ಇದು. ನೋಡಿ, ನಮ್ಗೆ ಭಗವದ್ಗೀತೆ ನಮ್ಗೆ ಪೂರ್ತಿ ವೈರಾಗ್ಯನ ಹೇಳ್ಕೊಡಲ್ಲ ನಮ್ಗೆ. ನೀವು ಡಿಟ್ಯಾಚ್ಮೆಂಟ್ ಆಗಿರಿ ಅಂತ ಹೇಳೋದಿಲ್ಲ. ನೀವು ಸಂಸಾರದಲ್ಲೇ ಇದ್ಕೊಂಡೆ ನಿಮ್ಮ ಕರ್ತವ್ಯವನ್ನ ನೀವು ಮಾಡಿರಿ, ನಿಮ್ಮ ಕರ್ಮವನ್ನ ನೀವು ಮಾಡಿರಿ, ನಿಮ್ಮ ನಿಯತಿಯನ್ನ ನೀವು ಮಾಡಿರಿ. ಅದನ್ನ ಯಾವ ರೀತಿ ಮಾಡ್ಬೇಕು, ಶಾಸ್ತ್ರೋಕ್ತವಾಗಿ, ನಿಯಮಬದ್ಧವಾಗಿ, ಅತ್ಯುನ್ನತವಾಗಿ, ತುಂಬಾ ಶ್ರೇಷ್ಠವಾಗಿ ನಿಮ್ಮ ಕೆಲಸ, ನಿಮ್ಮ ಕರ್ಮವನ್ನ ನೀವು ಮಾಡ್ತಾ ಬನ್ನಿ. ಹೌದಲ್ವಾ. ನಮ್ಮ ಕರ್ಮವನ್ನ ನಮ್ಮ ಒಂದು ಶ್ರೇಷ್ಠವಾಗಿ ಉನ್ನತವಾಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಾವೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಒಂದು ಈ ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತು ಅಂದ್ರೆ ನಮ್ಮ ಸಂಘ, ನಮ್ಮ ಬಳಗವನ್ನ ನಾವು ಮೊದಲು ರೆಡಿ ಮಾಡ್ಕೊಳ್ಬೇಕು. ಸಂಘದಂತೆ ಸಹವಾಸ, ನಮ್ಮ ಸಂಘವನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ನಾವ್ ಯಾರ ಜೊತೆಲಿ ಇದ್ದೀವಿ, ಯಾರ ಜೊತೆ ನಾವು ಬೆರೀತಾ ಇದ್ದೀವಿ, ಯಾರ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ನನ್ನ ಗುಂಪು ಹೇಗಿದೆ, ನನ್ನ ಸರ್ಕಲ್ ಹೇಗಿದೆ,
ನನ್ನ ಸರ್ಕಲ್ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೋ ಹಾಗೆ ನನ್ನ ಹವ್ಯಾಸಗಳು, ನನ್ನ ಚಟುವಟಿಕೆಗಳು ಕೂಡ ಬದಲಾವಣೆ ಆಗುತ್ತೆ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಸರ್ಕಲ್ ಪೀಪಲ್ಗಳ ಜೊತೆಗೆ ಇರಿ ಯಾವಾಗ್ಲೂನು. ಸಕ್ಸಸ್ಫುಲ್ ಆಗಿರುವಂತವ್ರು, ಮಾಡ್ತಾ ಇರುವಂತವ್ರ ಜೊತೆಗೆ ನೀವಿದ್ದಾಗ ಆರಾಮವಾಗಿ ನಿಮ್ಮ ಎನರ್ಜಿನೂ ಕೂಡ ಚೇಂಜಸ್ ಆಗುತ್ತೆ. ನೀವು ಮಾಡೋದ್ ನೋಡಿದ್ರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಏನೂ ಮಾಡದೇ ಇರೋರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರೆ, ಅವ್ರ ಜೊತೆನಲ್ಲಿ ಕಾಲ ಕಳೀತಾ ಇದ್ರೆ, ಸಮಯವನ್ನ ಕಳೀತಾ ಇದ್ರೆ, ಇನ್ನ ಯಶಸ್ಸು ಎಲ್ಲಿಗೆ, ನಿನ್ನ ಉನ್ನತಿ ಯಾವ ಕಡೆ ನಡೀತಾ ಇದೆ? ಅದಕ್ಕೆ ಬೇಕಾದಂತ ಬುಕ್ಸ್ ಗಳನ್ನ ಓದ್ಬೇಕು ನೀವು. ಪರಮಾತ್ಮನ ಧ್ಯಾನವನ್ನ ಮಾಡಿ ನೀವು. ಸದಾ ಹೇಳ್ತಾರೆ ಎಲ್ಲ ಮಹಾನ್ ಮಹಾನ್ ಪುರುಷರೆಲ್ಲರೂ, ಕಬೀರ್ ದಾಸರಿಂದ ಹಿಡಿದು ಗುರು ನಾನಕರಿಂದ ಎಲ್ಲರೂ ಕೂಡ, ಕನಕದಾಸರಾಗಿರ್ಬೋದು, ಎಲ್ಲರೂ ಕೂಡ ಹೇಳೋದು ಆ ಪರಮಾತ್ಮನ ನಾಮವನ್ನ ಜಪನೆ ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಂದು ಆ ನಾಮವನ್ನ ಜಪನೆ ಯಾಕೆ ಸುಮ್ನೆ ಹೇಳಿದ್ದಾರೆ ಅವರೆಲ್ಲರೂ ಕೂಡ? ಸುಮ್ನೆ ಹೇಳಿಲ್ಲ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಪರಮಾತ್ಮನ ಹೆಸರನ್ನ ನಾವು, ಆ ಪರಮಾತ್ಮನ ನೆನಿತಾ ಇದ್ದಾಗ, ಆ ಪರಮಾತ್ಮನ ನಾಮವನ್ನ ನಾವು ಉಚ್ಚಾರಣೆ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಏನಾಗುತ್ತೆ ಹೇಳ್ರಿ? ನಮ್ಮೆಲ್ಲರ ಮನಸ್ಸು ಏನಾಗುತ್ತೆ? ಯಾವುದೇ ನೆಗೆಟಿವ್ ಯೋಚನೆಗಳು ಬರೋದಿಲ್ಲ, ಕೆಟ್ಟ ಕೆಲಸಗಳು ಮಾಡೋ ಮನ್ಸು ಬರೋದಿಲ್ಲ ನಮ್ಗೆ. ಯಾರ ಮೇಲೂ ನಾವು ಕಂಪ್ಲೇಂಟ್ ಮಾಡಲ್ಲ. ಏ ಪರಮಾತ್ಮ ನೀನ್ ಇದೆಯಲ್ಲ, ನೀನೊಬ್ಬ ಇದ್ರೆ ಸಾಕು, ನಾನು ಎಲ್ಲಾನು ಮಾಡ್ತೀನಿ. ಏನ್ ಸಿಕ್ಕಿದ್ರು ಅದು ಖುಷಿಯಾಗಿರ್ತೀವಿ ನಾವು. ಏನ್ ಕೊಟ್ರು ಕೂಡ ಇದೆಲ್ಲ ಪರಮಾತ್ಮ ಅನುಗ್ರಹನ ಸ್ವೀಕಾರ ಮನೋಭಾವ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಹೇಳು ಸಿಮ್ನ ಬರೀ ಕೃಷ್ಣ 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 ಕೃಷ್ಣ, ರಾಮ 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 ಅಂತ ನೀವು ಆ ಪರಮಾತ್ಮ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ ಅಂತ ಹೇಳ. ಈ ಅಧ್ಯಾಯದ ಮುಖ ನಾವು ತಿಳ್ಕೊಳ್ಳೋದು ಏನು ಅಂದ್ರೆ, ನಮ್ಮ ಕರ್ಮವನ್ನ ನಮ್ಮ ಪಾತ್ರಗಳಲ್ಲಿ, ನಮ್ಮ ಅಧಿಕಾರ ನಮ್ಮ ಕ್ಷೇತ್ರದಲ್ಲಿ ಏನಿದೆಯೋ ಆ ಕೆಲಸವನ್ನ ನಾವು ತುಂಬಾ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ, ಇನ್ನು ಶ್ರೇಷ್ಠವಾಗಿ, ಅತಿ ಶ್ರೇಷ್ಠವಾಗಿ, ಅತ್ಯುನ್ನತ ಶ್ರೇಷ್ಠ ಮಟ್ಟದಲ್ಲಿ ನಾವು ನಮ್ಮ ಕರ್ಮವನ್ನ ಮಾಡಿದಾಗ ಆ ಪರಮಾತ್ಮನ ಫಲ ನಮ್ಗೆ ಸಿಕ್ಕೇ ಸಿಗುತ್ತೆ. ಫಲದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಅದು ಗೆಲ್ಲುತ್ತೋ ಸೋಲುತ್ತೋ, ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ, ಏನ್ ಬರುತ್ತೋ ಅಂತ ನಾನು ಆ ರಿಸಲ್ಟ್ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ನನ್ನ ನನ್ನ ಕರ್ಮವನ್ನ ನಾನು ಇನ್ನು ಯಾವ ರೀತಿ ಮಾಡ್ಲಿ, ಎಷ್ಟು ವಿಭಿನ್ನವಾಗಿ ಮಾಡ್ಲಿ, ಯಾವ ರೀತಿ ನಾನು ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಯಾವ ರೀತಿ ನಾನು ಅವ್ರಿಗೆ ಯಶಸ್ಸಿಗೆ ನಾನು ಅರ್ಥ ಸುಲಭವಾಗಿ ಸರಳವಾಗಿ ನಾನು ಅವ್ರಿಗೆ ತಿಳಿಸಬಹುದು ಅಂತೇಳಿ ನಮ್ಮ ಅಧಿಕಾರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಪಾತ್ರಗಳಲ್ಲಿ ನಾವು ನಮ್ಮ ಕರ್ಮವನ್ನ ನಾವು ಮಾಡಿದಾಗ ನಮ್ಗೆ ಫಲ ಬಂದೇ ಬರುತ್ತೆ. ನೋಡಿ, ಒಂದೊಂದು ಎಳೆಯಾಗಿ ಆ ಶ್ರೀಕೃಷ್ಣ ಪರಮಾತ್ಮ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಈ ದಿನದ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ 3ನೇ ಅಧ್ಯಾಯವಾದ ಕರ್ಮಯೋಗವನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ಆ ಪರಮಾತ್ಮನಿಗೆ ಎಲ್ಲರೂ ಹೇಳಿ, ಬೋಲೆ ಶ್ರೀಕೃಷ್ಣ ಯೋಗೇಶ್ವರ ಶ್ರೀಕೃಷ್ಣ ಭಗವಾನ್ ಕಿ ಜೈ. ಎಲ್ಲರಿಗೂ ಕೂಡ ಮಂಗಳವಾಗಲಿ. ಆ ಕೃಷ್ಣ ಪರಮಾತ್ಮನ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಸದಾ ನಮ್ಮ ಜೊತೆಯಲ್ಲಿರ್ಲಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.